ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಿದ್ದರಾಮಯ್ಯ ಸರ್ಕಾರ ಎಡಬಿಡಂಗಿ ಸರ್ಕಾರ ಗೂಂಡಾ ಶೈಲಿಯಲ್ಲಿ ಆಡಳಿತ ನಡೆಸುತ್ತಿದೆ ಎಂದು ಆರೋಪಿಸಿದ್ದು, ಜಾತಿಗಣತಿ ನಾಟಕದಿಂದ ವೈಫಲ್ಯ ಮುಚ್ಚುವ ಪ್ರಯತ್ನ ಉದ್ಯಮಿಗಳ ನಿಂದನೆ ನಾಚಿಕೆಗೆ ಕಾರಣ ಎಂದು ವಿಪಕ್ಷ ನಾಯಕ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ನಂತರ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಾತಿಗಣತಿ ಎಂಬ ಹೆಸರಿನಲ್ಲಿ ಸರ್ಕಾರ ಜಾತಿ ಆಧಾರಿತ ರಾಜಕೀಯಕ್ಕೆ ಇಂಧನ ಹಾಕುತ್ತಿದೆ. ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದರೂ ಧಮಕಿ ಹಾಕಿ ಸಮೀಕ್ಷೆ ಮಾಡುತ್ತಿದ್ದಾರೆ. ಇದು ಸಂವಿಧಾನ ಬಾಹಿರ ನಡೆ ಎಂದು ತೀವ್ರ ಟೀಕೆ ಮಾಡಿದರು. ಅವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಹೇಳುವಾಗ 15 ದಿನಗಳಲ್ಲಿ ಮುಗಿಸುತ್ತೇವೆ ಎಂದು ಹಠ ಹಿಡಿದ ಸಿಎಂ ಈಗ 3ನೇ ಬಾರಿಗೆ ಅವಧಿ ವಿಸ್ತರಣೆ ಮಾಡಿದ್ದಾರೆ. ತರಬೇತಿ ಇಲ್ಲ, ಯೋಜನೆ ಇಲ್ಲ, ಬರೀ ಬೆದರಿಕೆ ಇದೆ. ಇದು ಸರ್ಕಾರದ ವೈಫಲ್ಯದ ಕನ್ನಡಿ ಎಂದರು. ಸುಧಾಮೂರ್ತಿ, ನಾರಾಯಣಮೂರ್ತಿ ಕುಟುಂಬದವರ ಮಾಹಿತಿಯನ್ನು ಬಹಿರಂಗಗೊಳಿಸಿರುವ ಸರ್ಕಾರದ ವಿರುದ್ಧ ಸಿಡಿಮಿಡಿಗೊಂಡರು. ಅವರು ಯಾರಾದ್ರೂ ಹಣ ತಿಂದಿದ್ದಾರಾ? ಅವರಿಗೆ ಬೆದರಿಕೆ ಹಾಕುವುದು ಸರ್ಕಾರದ ಕೆಲಸನಾ? ಇದೇನು ರೌಡಿಗಳ ಸರ್ಕಾರ ಎಂದು ಪ್ರಶ್ನಿಸಿದರು. ಹೈಕೋರ್ಟ್ ಹೇಳಿದೆ, ಭಾಗವಹಿಸಲು ಇಷ್ಟವಿದ್ದರೆ ಭಾಗವಹಿಸಿ, ಹಾಗಿದ್ದರೂ ಧಮಕಿ ಹಾಕುವುದು ಗೂಂಡಾ ರಾಜಕಾರಣ. ನೀವು ಔಟ್ ಗೋಯಿಂಗ್ ಸಿಎಂ. ಕೇಂದ್ರದಲ್ಲಿ ಹೊಸ ಸಮೀಕ್ಷೆ ಪ್ರಕ್ರಿಯೆ ಆರಂಭವಾಗಿದೆ. ಈಗಾಗಲೇ 165 ಕೋಟಿ ಹಣ ವ್ಯರ್ಥವಾಗಿದೆ. ಇನ್ನು 450 ಕೋಟಿ ಜನರ ತೆರಿಗೆ ಹಣ ವ್ಯಯ ಮಾಡುತ್ತಿದ್ದಾರೆ. ಗೌಪ್ಯತೆ ಕಾಪಾಡಬೇಕಾದ ಮಾಹಿತಿಯೇ ಸೋರಿಕೆಯಾಗಿದೆ ಎಂದರು. ರಸ್ತೆ ಸರಿಯಿಲ್ಲ ಎಂದರೆ ಡಿಕೆ ಶಿವಕುಮಾರ್ ಅವರು ಉದ್ಯಮಿಗಳಿಗೆ ಬೆಂಗಳೂರಿನಿಂದ ಎಲ್ಲ ಪಡೆದು ಈಗ ಕೇಳ್ತೀರಾ ಎಂದು ಹೇಳುತ್ತಾರೆ. ಕಿರಣ್ ಮಜುದೂರ್, ಶಾ, ಮೋಹನ್ ದಾಸ್ ಪೈ, ಇನ್ಫೋಸಿಸ್ ಎಲ್ಲರಿಗೂ ಧಮಕಿ ಹಾಕುತ್ತಿದ್ದಾರೆ. ಇವರು ಕಾಂಗ್ರೆಸ್ನಿಂದ ಸಹಾಯ ಕೇಳಿದವರಲ್ಲ. ಬ್ರ್ಯಾಂಡ್ ಬೆಂಗಳೂರು ಆಗುವುದಕ್ಕೆ ಕಾರಣ ನಾಗರಿಕರು ಮತ್ತು ಉದ್ಯಮಿಗಳು. ಸಿಎಂ, ಡಿಸಿಎಂ ಅಲ್ಲ. ನಿಮಗೆ ಹಣ ಇಲ್ಲ ಅಂದ್ರೆ ಪವರ್ ಆಗಿದ್ದೀರಾ. ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ. 30,000 ಗುಂಡಿ ಮುಚ್ಚಿದ್ದೀನಿ ಅಂತೀರಾ. 2,000 ಕೋಟಿ ಖರ್ಚು ಮಾಡಿ ಹಣವೇ ಗುಂಡಿಯಲ್ಲಿ ಕರಗಿ ಹೋಯಿತು ಎಂದು ಲೇವಡಿ ಮಾಡಿದ್ದರು. ರಾಜ್ಯಾದ್ಯಂತ ಮಳೆ ಹಾನಿ ಕುರಿತು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಮಾತನಾಡಿ, ಕೇಂದ್ರ ಸರ್ಕಾರ ಈಗಾಗಲೇ 384 ಕೋಟಿ ಬಿಡುಗಡೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಸರಿಯಾಗಿ ಬಳಸಿಲ್ಲ. ಇದರಲ್ಲಿ ಲಂಚ ಹೊಡೆದಿದ್ದೀರಿ. 108 ಆಂಬ್ಯುಲೆನ್ಸ್ಗಳು ಕೆಟ್ಟು ನಿಂತಿವೆ. 600 ವಾಹನಗಳು ಧೂಳು ಹಿಡಿದಿವೆ. ಸಾಕ್ಷಿ ಕೊಡಲು ನಾನು ಸಿದ್ಧನಿದ್ದೇನೆ ಎಂದರು. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಬ್ರೇಕ್ ವಿಚಾರದ ಮೇಲೂ ಅವರು ತಿರುಗೇಟು ನೀಡಿ, ಜಗದೀಶ್ ಶೆಟ್ಟರ್ ಕಾಲದಲ್ಲಿ ನಿರ್ಬಂಧ ಹೇರಿದ್ರು ಎಂದು ಹೇಳುತ್ತಾರೆ. ಆಗ ಅದನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸಹಿ ಹಾಕಿದ್ರ, ದಾಖಲೆ ತೋರಲಿ ಎಂದು ಸವಾಲು ಹಾಕಿದರು. ಅಂತೆಯೇ ಪ್ರಿಯಾಂಕ ಖರ್ಗೆ ವಿರುದ್ಧ ಟೀಕಿಸಿದ ಅವರು, ಮಾತೆತ್ತಿದರೆ ತಕ್ಷಣ ಆರ್ಎಸ್ಎಸ್ ಅಂತಾರೆ. ನಿಜಕ್ಕೂ ಇದು ನಾಚಿಕೆಗೆ ಕಾರಣ ಎಂದರು. ಸಸ್ಪೆಂಡ್ ಮಾಡ್ತಾರೆ, ಪನಿಷ್ಮೆಂಟ್ ಮಾಡ್ತಾರೆ. ಈಗಾಗಲೇ ಅಧಿಕಾರಿಗಳ ಆತ್ಮಹತ್ಯೆ ಭಾಗ್ಯ ಆಗೋಗ್ಬಿಟ್ಟಿದೆ. ನಮ್ಮನ್ನ ಯಾಕೆ ಸರ್ ಪ್ಲೀಸ್ ಅಂದರು. ನಾನು ಅವ್ರಿಗೆ ನನ್ನ ಹೆಸರು, ನನ್ನ ಕುಟುಂಬದ, ನನ್ನ ಹೆಂಡತಿ ಬಿಟ್ಟರೆ ನನ್ನ ಜಾತಿ, ಹಿಂದೂ, ಒಕ್ಕಲಿಗ ಇಷ್ಟೇ ಕೊಟ್ಟಿರೋದು, ಬೇರೆ ಏನು ಕೊಟ್ಟಿಲ್ಲ. ಆಮೇಲೆ ಹೇಳಿದೆ, ಬೇರೆ ಏನಾದ್ರೆ ಸೈನ್ಯಾಕಲ ಅಂತ ಹೇಳಿದ್ದೀನಿ, ಸೇರಿಸ್ಕೊಂಡ್ರೆ ಇಷ್ಟೇ ನಾನು ಕೊಟ್ಟಿರೋದು. ಅಂದರೆ 4 ಕಾಲಮ್ ಮಾತ್ರ ನಾನು ಫಿಲ್ ಮಾಡಿದ್ದೀನಿ. ಅದರಲ್ಲಿರೋದೆಷ್ಟು? 10 ಕಾಲಮ್. 10 ಕಾಲಮ್ ಇದೆ ಅಲ್ಲ, 60 ಕಾಲಮ್ ನಾನು ಫಿಲ್ ಮಾಡಿರೋದು 4 ಕಾಲಮ್. ಧರ್ಮ, ಜಾತಿ, ನನ್ನ ಹೆಸರು, ನನ್ನ ಹೆಂಡತಿ ಹೆಸರು ಇಷ್ಟೇ. ಈ ಪುರುಷ ಅಂತ ನಾನು ಮಾಡಿದ್ದೀನಿ ಅಂದರೆ ಬೇಕಾದಷ್ಟು ಜನ ರಿಜೆಕ್ಟೇ ಮಾಡಿದ್ದಾರೆ. ಈಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಶಾಸಕ ಸಿಮೆಂಟ್ ಮಂಜು ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.